ಓಕೆ, ಈಗ ರಿವ್ಯೂ ಟೈಮ್. ಸೊ ಏನು ಅನಿಸ್ತು ಹನೋಯ್ ಬಗ್ಗೆ? ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಡೇ 3. ಇವಾಗ ನಾವು ಹೊಯಾನ್ ಬಿಟ್ಬಿಟ್ಟು ದನಾಂಗ್ ಕಡೆ ಹೋಗ್ತಾ ಇದ್ದೀವಿ, ಬಾನಾ ಹಿಲ್ಸ್ ಕಡೆಗೆ. ಹೊಯಾನಲ್ಲಿ ನಮ್ಮದು ತುಂಬ ಚೆನ್ನಾಗಿತ್ತು ಸ್ಟೇ. 1 ಡೇ ಸಾಕಾಗ್ತಾ ಇಲ್ಲ ಅಂತ ಅನಿಸ್ತು. ಆ್ಯಂಡ್ ನಮ್ಮೊಟ್ಟಿಗೆ ಬ್ಯೂಟಿಫುಲ್ ಮೆಮರೀಸ್ ತೊಗೊಂಡು ಹೋಗ್ತಾ ಇದ್ದೀವಿ. ನೆನ್ನೆದೆಲ್ಲ ತುಂಬ ಚೆನ್ನಾಗಿತ್ತು ಹೊಯಾನ್. ಇವಾಗ ಬಾನಾ ಹಿಲ್ಸ್ ಕಡೆಗೆ, ಅದು ಒಂಥರ ಫುಲ್ ಮೋಡದಿಂದ ತುಂಬಿಕೊಂಡಿರುತ್ತೆ ಅಲ್ಲಿ ಒಂದು ಸ್ಪಾಟ್. ಸೊ ನಮಗೆ ನಂದಿ ಹಿಲ್ಸ್ ನೆನಪಾಗ್ತಾ ಇತ್ತು. ಹೋಚಿಮಿನ್ ಸಿಟಿಯಲ್ಲಿ ತುಂಬ ಹ್ಯಾಪ್ನಿಂಗ್ ಇತ್ತು. ವೆಹಿಕಲ್ಸು 10 ಸೆಕೆಂಡ್ಸ್ಗೆ ಸಿಗ್ನಲ್ಸು, ಆಮೇಲೆ ಪಾರ್ಟೀಸು, ಆ ಥರ ಫುಲ್ ವೈಬಿಂಗ್ ಇತ್ತು. ಹೊಯಾನ್ ತುಂಬ ನಮ್ಮನ್ನೇ ಒಂಥರ ಕಾಮ್ ಮಾಡ್ತಾ ಇತ್ತು, ಒಂಥರ ಅದ್ರ ಸೈಲೆನ್ಸು ಎಲ್ಲನೂ. ಅದೊಂಥರ ಹೋಚಿಮಿನ್ ನಮಗೆ ಬೆಂಗಳೂರಲ್ಲಿ JP ನಗರ್, ಇಂದ್ರನಗರ್ ಆ ಥರ ಅನಿಸ್ತಿತ್ತು. ಆ್ಯಂಡ್ ಹೊಯಾನ್ ಬಿಟ್ಬಿಟ್ಟು ನಮಗೆ ಮೈಸೂರು ಮಂಗಳೂರು ವೈಬ್ಸ್ ಕೊಡ್ತಾ ಇತ್ತು. ಏನಂದರೆ ಯು ಕಾಂಟ್ ಟೇಕ್ ಕರ್ನಾಟಕ ಔಟ್ ಆಫ್ ಕನ್ನಡಿಗ ಅಂತಾರಲ್ಲ, ಎಲ್ಲ ಕಡೆ ನಮ್ಮದೇ ಜಾಗ ಹುಡುಕ್ತಾ ಇರ್ತೀವಿ. ಇಂದ ಮೇಡಮ್, ಹೊಯಾನಿಂದ ಇವಾಗ ಬಾನಾ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಹೊಯಾನ್ ಅಂತಾರೆ ಡಿಫ್ರೆಂಟ್ ವೈಬ್ಸ್ ಇತ್ತು. ಸ್ಮಾಲ್ ಟೌನು ವಿತ್ ಅದು ಶಾಪಿಂಗ್ ಸ್ಟ್ರೀಟ್ಸ್ ಇನ್ ಏನ್ಷಿಯಂಟ್ ಟೌನು, ಮತ್ತೆ ಒಂಥರ ಕಾಸಿ ಕೆಫೇಸು ಏನ್ಷಿಯಂಟ್ ಟೌನಲ್ಲಿ. ಅದು ಲ್ಯಾಂಟರ್ನ್ ಬೆಳಕು ಮಧ್ಯೆ ಬೋಟಿಂಗು, ತುಂಬ ಡಿಫ್ರೆಂಟ್ ವೈಬ್ಸ್ ಇತ್ತು, ಚೆನ್ನಾಗಿತ್ತು. ಈ ಥರ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ವರ್ಲ್ಡಲ್ಲಿ ನಲ್ಲೂ ಸಿಕ್ಕಲ್ಲ ಅನ್ಸುತ್ತೆ. ಮತ್ತು ನೈಟ್ ಮಾರ್ಕೆಟ್ ಕೂಡ ನೋಡಿದ್ವಿ, ಅಲ್ಲಿ ಫುಲ್ಲು ಸೀ ಫುಡ್ಡು, ಈವನ್ ಫ್ರಾಗ್ ಫ್ರೈ ಮಾಡಿ ಸ್ಟಿಕ್ಗೆ ಹಾಕಿಟ್ಟಿದ್ರು. ಸೊ ಇಟ್ಸ್ ಅ ಕೈಂಡ್ ಆಫ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಒನ್ ಟೈಮ್ ಎಕ್ಸ್ಪೀರಿಯನ್ಸ್. ಈ ಕೇಬಲ್ ಕಾರಲ್ಲಿ ಇವಾಗ ಮೇನೆ ಬಾಲಾ ಹಿಲ್ಸ್ಗೆ ಹೋಗ್ತೀವಿ. ಅಲ್ಲಿ ನೋಡೋದು ತುಂಬ ಇದೆ. Okay guys, how you excited? ಓಕೆ, ವರ್ಲ್ಡ್ಸ್ ಲಾರ್ಜೆಸ್ಟ್ ಕೇಬಲ್ ಕಾರಲ್ಲಿ ಹೋಗ್ತಾ ಇದೀವಿ. ಹೌ ಇಸ್ ದ ಫೀಲಿಂಗ್? Amazing. ಸೊ ಆ್ಯಸ್ ವಿ ಮೆನ್ಷನ್ಡ್ ಅರ್ಲಿಯರ್, ಬಾನಾ ಹಿಲ್ಸ್ ಫುಲ್ ಮೋಡದ ಮಧ್ಯೆ ತುಂಬ್ಕೊಂಡಿತ್ತು. ಆ್ಯಂಡ್ ಇಲ್ಲಿ ಬಂದಿದ್ದು ಎಲ್ಲ ಟೂರಿಸ್ಟ್ಗಳು ರೈನ್ ಕೋಟ್ ಹಾಕೊಂಡು ಓಡಾಡ್ತಿದ್ರು. ಬಾನಾ ಹಿಲ್ಸ್ ಮೇನ್ ಅಟ್ರಾಕ್ಷನ್ ಆಲ್ಪೈನ್ ಕೋಸ್ಟರ್ ಹತ್ರ ಬಂದಿದ್ದೀವಿ. ನವೀನ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದಾನೆ ರೋಲರ್ ಕೋಸ್ಟರ್. ಭಯ ಆಗ್ತಾ ಇದೆಯಾ? ಆಗ್ತಾ ಇದೆ. ಓಕೆ, ವಿಡಿಯೋ ಅಲೋಡ್ ಇಲ್ಲ, ಬಟ್ ನೋಡೋಣ ತಗೊಳಕ್ಕಾಗುತ್ತೆ ಕ್ಲಿಪ್ಪಿಂಗ್ಸ್ ಅಂತ. ಜೋಲಾಗಿ ಹೋಗ್ಬೇಡ. ಫಸ್ಟ್ ಟೈಮ್ ಮಾಡ್ತಾ ಇದೀವಿ ರೋಲರ್ ಕೋಸ್ಟರ್. ವಂಡರ್ಲಾದಲ್ಲಿ ರೋಲರ್ ಕೋಸ್ಟರ್ ಮಾಡಿದ್ವಿ, ಬಟ್ ಇದು ಬೆಟ್ಟ ಮಧ್ಯೆ. ಬಟ್ ಬೆಟ್ಟ ಕಾಣಿಸ್ತಾ ಇಲ್ಲ ಮಂಜಿರೋದ್ರಿಂದ. ನೈಸ್ ಫೀಲಿಂಗ್, ಭಯ ಆಗ್ತಾ ಇದೆ. ಸಕ್ಕತ್ತಾಗಿದೆ. ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್.
ಹಿಲ್ಸಿಂದೆಲ್ಲ ಮುಗಿಸ್ಕೊಂಡು ನಾವು ಉಳ್ಕೋಬೇಕಿರೋ ಸ್ಟೇಗೆ ಬಂದ್ವಿ. ದಿಸ್ ವಾಸ್ ಅ 40 story ಬಿಲ್ಡಿಂಗ್ ವಿತ್ ಅ ಬೀಚ್ ಸೈಡ್ ವ್ಯೂ. ಹಲೋ ಎವ್ರಿವಾನ್. ಸೊ ದನಾಂಗಕ್ಕೆ ಬಂದು ಇಲ್ಲಿ Airbnb ಬುಕ್ ಮಾಡಿದ್ವಿ ಅಪಾರ್ಟ್ಮೆಂಟು. ಸೊ ಇಲ್ಲಿ ಸ್ಟೇ ಆಗಿದ್ದೀವಿ. ಸೊ ಅಪಾರ್ಟ್ಮೆಂಟು ಟೂರ್ ಮಾಡೋಣ ಹೇಗಿದೆ ಅಂತ ತೋರಿಸ್ತೀನಿ. ಓಕೆ, ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಂದು ಅಕ್ಕಯಿಂದ ಹಾಯ್. ಅವರು ಕಿಚನ್ಗೆ ಅಡುಗೆ ಮಾಡೋಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಸ್ವಾತಿ ಫುಲ್ ಚಿಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದಿಸ್ ಇಸ್ ಅ 2 bedroom Airbnb ಹೌಸ್. ನಾವಿವಾಗ 21st ಫ್ಲೋರಲ್ಲಿದ್ದೀವಿ. ಆ್ಯಂಡ್ ದಿಸ್ ಇಸ್ ಅ ವಾಶ್ರೂಮ್. ಈ ರೂಮು ಸ್ಪೇಷಿಯಸ್ ಆಗಿದೆ. ಯಾ. ಸೊ ಇದರಲ್ಲಿ ಇನ್ನೊಂದು ಸರ್ಪ್ರೈಸ್ ವಿಷಯ ಏನಂದ್ರೆ, ಹೇಳಿ ವಿಶಾಲ್ ಬಾಬು. ಅದು ಹೇಳ ಬೇರೆ ಇದೆ ಸರ್ಪ್ರೈಸ್. ಗೆಸ್ ಮಾಡಿ ಏನಿದೆ ಗೊತ್ತಾ? ಗೆಸ್ ಮಾಡಿ. ಸರ್ಪ್ರೈಸ್ ಹೇಳೋದ್ಕಿಂತ ನೋಡ್ಕೊಳ್ಳೋಣ. ವಿ ಹ್ಯಾವ್ ಇದೇ ವ್ಯೂ ಆ್ಯಂಡ್ ದಿಸ್ ಇಸ್ ಅ ಬೀಚ್ ವ್ಯೂ. ಇದು ಮೈಕಿ ಬೀಚ್ ಕಂಪ್ಲೀಟಾಗಿ ನೀಟಾಗಿ ಇಲ್ಲಿ ತುಂಬ ಗಾಡಿ ಇದೆ. ಒಳ್ಳೆ ವ್ಯೂ, ಒಳ್ಳೆ ವೆದರು. We are lucky to get this property actually. ತುಂಬ ಇಂಪ್ರೆಸ್ ಆಯಿತು. ಆ್ಯಂಡ್ ಇಲ್ಲಿ ಒಂದಿನ ಇರ್ತಾ ಇದ್ದೀವಿ. ಸೊ ವಿ ಆರ್ ಎಕ್ಸೈಟೆಡ್. ಎಸ್. ಆಮ್ಲೆಟ್ಸ್ ಮಾಡ್ತಾ ಇದೀವಿ ಬ್ರೇಕ್ಫಾಸ್ಟ್ಗೆ. ಎಗ್ಸು, ಆನಿಯನ್ಸು. ವಿಯೆಟ್ನಾಮೀಸ್ ಎಗ್ಸ್ ಆಮ್ಲೆಟ್ಸ್. ಹೆಂಗ್ ಬರುತ್ತೋ ಗೊತ್ತಿಲ್ಲ. ಸಾಲ್ಟ್ ಎಲ್ಲ ಎಷ್ಟು ಸಾಲ್ಟಿ ಆಗಿದೆಯೋ ಏನೋ ಎಲ್ಲ ಗೊತ್ತಿಲ್ಲ. ಬಟ್ ಎಲ್ಲ ಹಾಕ್ಬಿಟ್ಟು ಟ್ರೈ ಮಾಡ್ತಾ ಇದೀವಿ. ದಿಸ್ ಇಸ್ ಫಾರ್ ಬ್ರೇಕ್ಫಾಸ್ಟ್ ವಿತ್ ಫ್ರೂಟ್ಸ್. ಓಕೆ, ಇವಾಗ ಬರೀ ಯಾವುದೋ ಒಂದು ಕಂಟ್ರಿಗೆ ಬಂದ್ಬಿಟ್ಟು ಬರೀ ಕೆಫೆಲೆಲ್ಲ ಓಡಾಡ್ಕೊಂಡು ಬರೀ ಪಾಶ್ ಆಗಿ ಹೋಗ್ಬಿಟ್ರೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ. ನನಗೆ ಸ್ವಲ್ಪ ಲೋಕಲಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಇಷ್ಟ. ಅದಕ್ಕೆ ಸ್ವಲ್ಪ ಬೆಳಿಗ್ಗೆನೆ ಸೀ ಫುಡ್ ಮಾರ್ಕೆಟ್ಗೆ ಹೋಗೋಣ ಅಂದ್ಕೊಂಡ್ವಿ. ಇಲ್ಲೆಲ್ಲ ಫುಲ್ ಇರಬೇಕಾಗಿತ್ತು, ಬಟ್ ಲೇಟಾಗಿ ಎದ್ವಿ, ಖಾಲಿಯಾಗಿ ಹೋಗ್ಬಿಟ್ಟು. ಸೊ ಇವತ್ತು ಬಂದ್ಬಿಟ್ಟು ಸೀ ಫುಡ್ ಇಲ್ಲಿ ನಾವೇ ತಗೊಂಡು ಲೋಕಲಲ್ಲಿ ಪ್ರೊಕ್ಯೂರ್ ಮಾಡಿ ಇವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಮನೆಗೆ ಹೋಗಿ ಮಾಡ್ಕೊಳ್ಳೋಣ ಅಂತ ಅನ್ಕೊತಾ ಇದ್ವಿ. ಸೊ ಪ್ರಾನ್ಸು ಸೀ ಹೇರ್ ಫ್ರೆಶ್ ಆಗಿ ಬಂದಿದೆ. ಅವ್ರು ಆಂಟಿ ಕ್ಲೀನ್ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಸರ್ಪ್ರೈಸ್, ಫುಲ್ ಟೂನಾ ಫಿಶ್. ಇವಾಗ ಇನ್ನು ಏನಾದ್ರು ಕ್ರ್ಯಾಬು ಎಲ್ಲ ಇದೆ, ಬಟ್ ನಾವು ಕ್ರ್ಯಾಬ್ ತಿನ್ನಲ್ಲ. ಬೇರೆ ಏನಾದ್ರು ಇದ್ರೆ ನೋಡ್ತೀವಿ, ಮತ್ತೆ ಅದನ್ನು ತಗೊಂಡು ಹೋಗ್ತೀವಿ. ಸೊ ದಿಸ್ ಇಸ್ ಫಸ್ಟ್ ಟೈಮ್ ಟೂನಾ ಫಿಶ್ ಟ್ರೈ ಮಾಡ್ತಾ ಇದ್ದೀವಿ. ಸ್ಯಾಲ್ಮನ್ ಕೇಳಿದ್ವಿ, ಸ್ಯಾಲ್ಮನ್ ಇಲ್ಲಿ ಫ್ರೆಶ್ ಮಾರ್ಕೆಟಲ್ಲಿ ಬರಲ್ಲ ಅಂದ್ರು. ಸೊ ಟೂನಾ ಫಿಶ್ ವಿಲ್ ಟ್ರೈ. ಸ್ವಲ್ಪ ಸ್ಯಾಲೆಡ್ ಮಾಡೋಣ ಅಂತ ಒಂದು ಸೌತೆಕಾಯಿ, ಒಂದು ಬೆಲ್ ಪೆಪ್ಪರು, ಒಂದು ಕ್ಯಾರೆಟು, ಒಂದು 3 ನಿಂಬೆಹಣ್ಣು ತೊಗೊಂಡ್ವಿ. ಅದಕ್ಕೆ ಇವಾಗ 30,000 ಕೇಳ್ತಾ ಇದ್ದಾರೆ. ಒಂಚೂರು ಕಮ್ಮಿ ಮಾಡ್ತಾ ಇಲ್ಲ. ಲೋಕಲ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಅಲ್ಲ. ಚೆನ್ನಾಗಿ ಇಂಗ್ಲೀಷು ಟ್ರಾನ್ಸ್ಲೇಟರ್ ವರ್ಕ್ ಆಗ್ತಾ ಇರಲಿಲ್ಲ. ಬರೀ ಸೈನ್ ಲ್ಯಾಂಗ್ವೇಜಲ್ಲಿ ಡೆಫೆಂಡ್ ನಮ್ಮ ಥರ ನೋಟ್ಗಳು ತೋರಿಸ್ಕೊಂಡು ಇಷ್ಟು ಕೊಡಿ ಅಂತೆಲ್ಲ ಸ್ವಲ್ಪ ನೆಗೋಷಿಯೇಟ್ ಮಾಡಿಕೊಂಡು ಅವ್ರು ಆ್ಯಕ್ಚುಲಿ ಕಮ್ಮಿ ಮಾಡಿಲ್ಲ. ಎಲ್ಲ ಫಿಕ್ಸ್ ಪ್ರೈಸ್ ಥರನೇ ಮಾಡಿದ್ರು ನಮಗೆ. ತಗೊಂಡು ಬಂದ್ವಿ. ಹಲೋ, ಇವತ್ತು ನಾವು ದನಾಂಗಲ್ಲಿ ನಮ್ಮ Airbnb ಎಲ್ಲ ಸೀ ಫುಡ್ ಮಾರ್ಕೆಟಿಂದ ತೊಗೊಂಡು ಬಂದು ಕುಕ್ ಮಾಡಿದ್ದೀವಿ. ಸೊ ಇಲ್ಲಿದೆ ಫಿಶ್ ಫ್ರೈ ಇದೆ, ಫಿಶ್ ಮಸಾಲ ಇದೆ, ಪ್ರಾನ್ಸ್ ಫ್ರೈ ಇದೆ, ಯಮ್ ಆ್ಯಂಡ್ ಫ್ರೈಡ್ ರೈಸ್ ಇದೆ, ಆಲ್ಸೋ ವಿತ್ ಸಲಾಡ್. ಸೊ ಇದೊಂದು ಎಕ್ಸ್ಪೀರಿಯನ್ಸ್. ಇವತ್ತು ಫುಲ್ ರೆಸ್ಟ್ ಮಾಡಿಕೊಂಡು ಬ್ಯಾಟಿಂಗ್ ಮಾಡಿಕೊಂಡು ವಿ ಆರ್ ಹೆಡಿಂಗ್ ಟು ಬೀಚ್. ನಾವು ಎಲ್ಲ ತಿನ್ಕೊಂಡು ಎಸ್. ಇವಾಗ ದನಾಂಗ್ ಬೀಚು, ಹಂಗೆ ಇವಾಗ ಸೀ ವಾಕ್ ಮಾಡಿಕೊಂಡು ರೂಮ್ಗೆ ಹೋಗ್ತೀವಿ. ಸಿಟಿ ಮಧ್ಯೆ ಇದ್ರೂ ತುಂಬ ಪೀಸ್ಫುಲ್ ಆಗಿದೆ. ಫುಟ್ಪಾತ್ಸ್ ಎಲ್ಲ ನೀಟಾಗಿ ಹಾಕಿದ್ದಾರೆ, ಮತ್ತು ವೆಲ್ ಮೇಂಟೈನ್ಡ್ ಇದೆ, ಗಲೀಜಿಲ್ಲ. ಎಷ್ಟೊಂದು ಜನ ಏನಾದರೂ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದಾರೆ. ಒಂಥರ ಪೀಸ್ಫುಲ್ ಆಗಿ ಫೀಲ್ ಆಗ್ತಾ ಇದೆ. ಈಗ ದನಾಂಗಿಂದ ಹೊರಡ್ತಿದ್ದೀವಿ. ಏರ್ಪೋರ್ಟ್ಗೆ ಹೋಗೋಕ್ಕೆ ಮುಂಚೆ ಒಂದು ಸಾಂಟ್ರಾ ಮರೀನಾ ಬೀಚ್ ವಿಸಿಟ್ ಮಾಡೋಣ ಅಂತ ಹೋದ್ವಿ. ಇದೊಂದು ಗ್ರೀಸ್ ಸ್ಟೈಲ್ ಕೆಫೆ. ಗ್ರೀಸ್ಗಂತೂ ಹೋಗೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಇಲ್ಲೋ ಫೋಟೋಸ್ ತೊಗೊಳ್ಳೋಣ ಅಂದ್ಕೊಂಡು. ಇಟ್ ವಾಸ್ ವೆರಿ ಗುಡ್.